ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಇವತ್ತಿನ ದಿವಸ ಡಯಾಬಿಟಿಸ್ ಬಗ್ಗೆ ಹಲವಾರು ಮಾಹಿತಿ ತಿಳ್ಕೊಳ್ಳೋಣ. ಡಯಾಬಿಟಿಸ್ ಅಂದರೆ ಎಷ್ಟು ಥರ ಡಯಾಬಿಟಿಸ್ ಇದೆ, ಅದು ಯಾವ ಥರ ಬರುತ್ತೆ, ನಮಗೆ ಯಾವುದು ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ದಟ್ ನಿಮಗೆ ಎಲ್ಲರಿಗೂ ಈಸಿ ಆಗುತ್ತೆ. ಇವಾಗ ನೀವು ಕೇಳಿರ್ಬೋದು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್, ಗೆಸ್ಟೇಷನಲ್ ಡಯಾಬಿಟಿಸ್, ಹಿಂಗೆ ಹಲವಾರು ಹೇಳ್ತಾ ಹೋಯ್ತು ಅಂದರೆ ಸುಮಾರು ಅಂದರೂ ಕೂಡ ಒಂದು 2 ಡಜನ್ನಷ್ಟು ಡಯಾಬಿಟಿಸ್ ಇದೆ. ಬಟ್ ನಮಗೆ ಗೊತ್ತಾಗಬೇಕಾಗಿರೋದು ಕೆಲವೊಂದು ಮಾತ್ರ ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಅಂತ ನೀವು ಕೇಳಿರ್ಬೋದು. ಟೈಪ್ 1 ಡಯಾಬಿಟಿಸ್ ಅಂದರೆ ಮಕ್ಕಳಲ್ಲಿ ಬರೋಂಥ ಡಯಾಬಿಟಿಸ್. ಯಾಕಪ್ಪ ಇದು ಡಯಾಬಿಟಿಸ್ ಮಕ್ಕಳಲ್ಲಿ ಬರುತ್ತೆ ಅಂತ ನಾವು ಎಲ್ಲರೂ ತುಂಬಾ ಗೊಂದಲ ಇದೆ. ಏನಪ್ಪ ಏನಾಗಿದೆ ಅವರಲ್ಲಿ, ಏನಕ್ಕೆ ಪ್ರಾಬ್ಲಮ್ ಆಗಿದೆ, ಯಾಕೆ ಡಯಾಬಿಟಿಸ್ ಬರುತ್ತೆ ಅಂತ ನೋಡ್ತಾ ಹೋಯ್ತು ಅಂದರೆ ನಮ್ಮ ದೇಹಕ್ಕೆ ಅಗೇನ್ಸ್ಟಾಗಿ ವರ್ಕ್ ಆಗಿ ಕೆಲವೊಂದು ವೈರಸಸ್ಸು ನಮ್ಮ ಪ್ಯಾನ್ಕ್ರಿಯಾಸ್ ಅಂತ ಇರುತ್ತೆ. ಪ್ಯಾನ್ಕ್ರಿಯಾಸ್ ಅಂದರೆ ನಮ್ಮ ಬಾಡಿಯಲ್ಲಿ ಒಂದು ಹೊಟ್ಟೆ ಕೆಳಭಾಗದಲ್ಲಿ ಒಂದು ಸಾಫ್ಟ್ ಆಗಿರೋ ಆರ್ಗನ್ ಇರುತ್ತೆ, ಪ್ಯಾನ್ಕ್ರಿಯಾಸ್ ಅಂತೀವಿ. ಅದರಲ್ಲಿ ಇನ್ಸುಲಿನ್ ಬರುತ್ತೆ, ಉತ್ಪಾದನೆ ಆಗುತ್ತೆ. ಆ ಪ್ಯಾನ್ಕ್ರಿಯಾಸು ವೈರಸಸ್ ಏನು ಮಾಡುತ್ತೆ, ಅದು ಹೋಗಿ ಡೆಸ್ಟ್ರಾಯೇ ಮಾಡಿಬಿಟ್ಟಿರ್ತದೆ. ಅಂದರೆ ಅದು ಪರ್ಟಿಕ್ಯುಲರ್ 100% ಡೆಸ್ಟ್ರಾಯ್ ಆಗಿಬಿಟ್ಟಿರ್ತದೆ. ಚೂರು ಪ್ಯಾನ್ಕ್ರಿಯಾಸ್ ಉಳಿದಿರಲ್ಲ, ಅಂದರೆ ಇನ್ಸುಲಿನ್ ಚೂರು ಬರ್ತಾ ಇರಲ್ಲ. ಅಂಥವರಲ್ಲಿ ನಾವು ಏನಂತೀವಿ, ಬರೋಂಥ ಡಯಾಬಿಟಿಸ್ಗೆ ಟೈಪ್ 1 ಡಯಾಬಿಟಿಸ್ ಅಂತ ಕರಿತೀವಿ. ಇದು ವೈರಸಸ್ಸು ಡೆಸ್ಟ್ರಾಯ್ ಮಾಡಿ ಆಗಿರೋಂಥ ಡಯಾಬಿಟಿಸು. ಸೊ ಇವರಲ್ಲಿ ಚಿಕ್ಕ ಮಕ್ಕಳವರಲ್ಲಿ ಮಾತ್ರ ತುಂಬ ಕಾಮನಾಗಿ ಕಾಣಿಸ್ಕೊಳುತ್ತೆ ಈ ಡಯಾಬಿಟಿಸು. ಈ ಡಯಾಬಿಟಿಸಲ್ಲಿ ಬಂತು ಅಂದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇವರಲ್ಲಿ ಇನ್ಸುಲಿನ್ ಬಿಟ್ಟರೆ ಬೇರೆ ಏನು ಟ್ರೀಟ್ಮೆಂಟೇ ಇಲ್ಲ. ಅವ್ರ ಲೈಫ್ ಪೂರ್ತಿ ಇನ್ಸುಲಿನ್ನೇ ಕೊಡಬೇಕು. ಇನ್ಸುಲಿನ್ ಕೊಡದೇ ಇದ್ದರೆ ಅವ್ರ ಲೈಫೇ ಇಲ್ಲ. ಸೊ ಹಾಗಾಗಿ ಇಂಥ ಬರೋ ಡಯಾಬಿಟಿಸ್ ತುಂಬಾ ರೇರಾಗಿ ಬರುತ್ತೆ. ಬಟ್ ಅಂದರೂ ಬರುತ್ತಾ ಇದೆ, ಇತ್ತೀಚೆಗಂತೂ ಬರ್ತಾನೆ ಇದೆ ಅದು. ಹಾಗಾಗಿ ಅದನ್ನ ಬಗ್ಗೆ ತಿಳ್ಕೊಬೇಕು. ಈ ಟೈಪ್ 1 ಡಯಾಬಿಟಿಸ್ ಬರೋರಲ್ಲಿ ತಂದೆ ತಾಯಿರಲ್ಲಿ ಶುಗರ್ ಇರೋದಿಲ್ಲ, ಬಟ್ ಮಕ್ಳಿಗೆ ಬರ್ತಾ ಇದೆ. ಬಿಕಾಸ್ ಅವಾಗಲೇ ಹೇಳ್ದಲ್ಲ, ಈ ವೈರಸಸ್ಸು ಡೆಸ್ಟ್ರಾಯ್ ಮಾಡಿ ಬರೋಂಥ ಕಾಯಿಲೆ ಇದು. ಸೊ ಹಾಗಾಗಿ ಅದನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ, ಯಾಕೆ ಬರುತ್ತೆ, ಈ ವೈರಸಸ್ಗೆ ನಾವು ವ್ಯಾಕ್ಸಿನ್ ಕೊಡ್ಬೋದಾ, ಆ ಥರ ಏನಾರು ಅವಾಯ್ಡ್ ಮಾಡ್ಬೋದಾ, ಡ್ಯಾಮೇಜ್ ಮಾಡದೇ ಇರೋಂಗೆ ಪ್ರಿವೆಂಟ್ ಮಾಡ್ಬೋದಾ ಅಂತ ಹಲವಾರು ರಿಸರ್ಚ್ಗಳು ನಡೀತಾ ಇದೆ. ಬಟ್ ಇನ್ನಾದರೂ ಅದಕ್ಕೆ ಬ್ರೇಕ್ ಥ್ರೂ ಸಿಕ್ಕಿಲ್ಲ. ಸೊ ಹಾಗಾಗಿ ಈ ಟೈಪ್ 1 ಡಯಾಬಿಟಿಸ್ ತುಂಬ ಚಿಕ್ಕ ಮಕ್ಕಳವರಲ್ಲಿ ಬರೋಂಥ ಡಯಾಬಿಟಿಸು. 2 ತಿಂಗಳಿಂದ ಹಿಡಿದು 20 ವರ್ಷ ಮೇಲ್ಪಟ್ಟವ್ರಿಗೆ ಬರೋಂಥ ಡಯಾಬಿಟಿಸ್ ಇದು. ಸೊ ಇದು ಬಂದರೆ ಇನ್ಸುಲಿನ್ನೇ ಕೊಡಬೇಕು. ಸೆಕೆಂಡ್ ಡಯಾಬಿಟಿಸ್ ಬಂದು ಟೈಪ್ 2 ಡಯಾಬಿಟಿಸ್ ಅಂತ ಕರಿತೀವಿ. ಟೈಪ್ 2 ಡಯಾಬಿಟಿಸ್ ಅಂದರೆ ದೊಡ್ಡೋರಲ್ಲಿ ಬರೋದು. ದೊಡ್ಡೋರಲ್ಲೇ ಅಂದರೆ ಸುಮಾರು 40 ವರ್ಷ ಮೇಲ್ಪಟ್ಟು ಬರೋದವ್ರಿಗೆ ಟೈಪ್ 2 ಡಯಾಬಿಟಿಸ್ ಅಂತ ಕರಿತೀವಿ. ಯಾಕೆ ಟೈಪ್ 2 ಅಂತೀವಿ ಅಂದರೆ ಇವರಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲಿನ್ ಉತ್ಪಾದನೆ ತುಂಬಾ ಕಮ್ಮಿ ಆಗಿರುತ್ತೆ, ನಿಲ್ತೋಗಿರಲ್ಲ, ಕಮ್ಮಿ ಆಗಿರುತ್ತೆ. ಹಾಗಾಗಿ ಅವರ ತಿಂದ ಪದಾರ್ಥಗಳೆಲ್ಲ ಶುಗರಾಗಿ ಕನ್ವರ್ಟ್ ಆಗುತ್ತಲ್ಲ, ಆ ಶುಗರ್ ಕರಗಿಸೋಕ್ಕೆ ಇನ್ಸುಲಿನ್ ಇರಲ್ಲ. ಸೊ ಅವರಲ್ಲಿ ಬರೋಂಥ ಡಯಾಬಿಟಿಸ್ಗೆ ಟೈಪ್ 2 ಡಯಾಬಿಟಿಸ್ ಅಂತ ಕರಿತೀವಿ. ಇದು ಯೂಶ್ವಲಾಗಿ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ. ತಂದೆ ತಾಯಿ ಅವರಿಂದ ಬರೋಂಥ ಡಯಾಬಿಟಿಸ್ಗೆ ನಾವು ಟೈಪ್ 2 ಡಯಾಬಿಟಿಸ್ ಅಂತ ನಾವು ಕಾಮನಾಗಿ ಕರಿತೀವಿ ಇದನ್ನು. ಈ ಟೈಪ್ 2 ಡಯಾಬಿಟಿಸ್ ಇವಾಗ ಇತ್ತೀಚೆಗೆ ನಾವು ಏನು ಮಾಡ್ತಾಯಿದ್ದೀವಿ, ತುಂಬಾ ಕಾಮನಾಗಿ ನೋಡ್ತಾ ಇದ್ದೀವಿ. ಅಂದರೆ 40 ವರ್ಷ ಮೇಲ್ಪಟ್ಟು ಬರಬೇಕಾಗಿದ್ದು ಸುಮಾರು ಬೇಗನೆ ಬರ್ತಾ ಇದೆ. ಯಾಕಪ್ಪ ಇದು ಇಷ್ಟು ಬೇಗ ಬರ್ತಾ ಇದೆ ಅಂತ ನಾವು ನೋಡ್ತಾ ಹೋಯ್ತು ಅಂದರೆ, ನೀವು ಇವಾಗ ಮುಂಚೆ ಥರ ಸ್ಕೂಲಲ್ಲಿ ಹೋಗಿ ನೋಡಿದ್ರೆ ಸುಮಾರು ಅಂದರೂ ಒಂದು 50 ಜನ ಮಕ್ಕಳಿರಲ್ಲಿ 50 ಜನ ಮಕ್ಕಳಲ್ಲಿ ಎಷ್ಟು ಜನ ದಪ್ಪಾಗಿದ್ದಾರೆ ಅಂತ ನೋಡಿದ್ರೆ ಸುಮಾರು ಅಂದರೂ ಕೂಡ ಒಂದು 80% ಅಷ್ಟು ಮಕ್ಕಳು ತುಂಬ ದಪ್ಪ ಇದ್ದಾರೆ. ಅಂದರೆ ಒಬೇಸಿಟಿ ರಿಲೇಟೆಡ್ ಡಯಾಬಿಟಿಸೇ ಜಾಸ್ತಿ ಆಗ್ತಾ ಇದೆ. ಅಂದರೆ ದಪ್ಪತನ, ಬೊಜ್ಜುತನ, ದಪ್ಪತನ ಅಂತ ನಾವು ಏನು ಕಾಮನಾಗಿ ಕರಿತೀವೋ ಅದರಿಂದ ಬರೋಂಥ ಡಯಾಬಿಟಿಸು ತುಂಬಾ ಜಾಸ್ತಿ ಆಗ್ತಾಯಿದೆ. ರ್ಯಾಂಪೇಜ್ ಅಂತ ಹೇಳ್ತೀವಿ, ತುಂಬಾ ಜಾಸ್ತಿಯಾಗಿ ಬರ್ತಾ ಇದೆ. ಸೊ ಅದಕ್ಕೆ ನಾವು ಟೈಪ್ 2 ಡಯಾಬಿಟಿಸ್ ಅಂತೀವಿ. ಅವರಲ್ಲಿ ಏನು ಮಾಡಬೇಕು ಅಂದರೆ ಮೋಸ್ಟ್ ಇಂಪಾರ್ಟೆಂಟು ಟೈಮ್ಲಿ ಫುಡ್ ಕರೆಕ್ಟಾಗಿ ತಿಂದು, ಎಕ್ಸಸೈಸ್ ಮಾಡಿ, ವೆಯ್ಟ್ ಕಂಟ್ರೋಲ್ ಚೆನ್ನಾಗಿಟ್ಕೊಂಡು, ಅಕಸ್ಮಾತ್ ಇದರಲ್ಲೂ ಕಂಟ್ರೋಲ್ ಆಗದೇ ಇದ್ದರೆ ಸಣ್ಣ ಪುಟ್ಟ ಮಾತ್ರೆಗಳು ತೊಗೊಳ್ಳೋದ್ರಿಂದ ಕಂಟ್ರೋಲ್ ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಟೈಪ್ 2 ಡಯಾಬಿಟಿಸ್ ಅಂತ ನಾವು ಕರಿತೀವಿ. ಇನ್ನು ಕೆಲವರಲ್ಲಿ ಈ ಗರ್ಭಿಣಿ ಹೆಂಗಸರಲ್ಲಿ ಕಾಮನಾಗಿ ನಾವು ಡಯಾಬಿಟಿಸ್ನ ನೋಡ್ತಾ ಇದ್ದೀವಿ. ಇದಕ್ಕೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ನಾವು ಕರಿತೀವಿ. ಗರ್ಭಿಣಿ ಹೆಂಗಸರಲ್ಲಿ ಕಾಮನಾಗಿ ಡಯಾಬಿಟಿಸ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ, ಗರ್ಭಿಣಿ ಹೆಂಗಸು ಅಂದರೆ ಸ್ಟ್ರೆಸ್ ಫಾರ್ ದ ಬಾಡಿ ಅಂತ ಕರಿತೀವಿ. ಈ ಸ್ಟ್ರೆಸ್ ಇದ್ದಾಗ ಪ್ಲಸ್ ಈ ಸ್ಟ್ರೆಸ್ ಜೊತೆಗೆ ತಂದೆ ತಾಯಿಯಲ್ಲಿ ಯಾರಿಗಾರ ಶುಗರ್ ಇದ್ದರೆ ಅವ್ರಿಗೆ ತುಂಬ ಕಾಮನಾಗಿ ಈ ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಬರ್ತಾ ಇದೆ, ಗರ್ಭಿಣಿ ಹೆಂಗಸಲ್ಲಿ ಬರ್ತಾ ಇದೆ. ಅದು ಯಾವಾಗ ಬರುತ್ತೆ, 4 ತಿಂಗಳು 5 ತಿಂಗಳು ಆದಮೇಲೆ ಬರೋಂಥ ಡಯಾಬಿಟಿಸ್ ಇದು. ಬಟ್ ಇವರಲ್ಲಿ ಏನಪ್ಪ ಪ್ರಾಬ್ಲಮ್ಮು ಅಂದರೆ ಇವರಿಗೆ ಮಾತ್ರೆಗಳು ನಾವು ಕೊಡೋಕ್ಕಾಗಲ್ಲ, ಇವರಿಗೆ ಇನ್ಸುಲಿನ್ನೇ ಕೊಡಬೇಕಾಗತ್ತೆ. ಯಾಕೆ ಅಂದರೆ ಈ ಇನ್ಸುಲಿನ್ನು ಏನಾಗುತ್ತೆ ಅಂದರೆ ಮಾತ್ರೆ ಕೊಟ್ಟರೆ ಮಾತ್ರೆ ಏನಾಗುತ್ತೆ, ಮಗುಗೆ ಹೋಗಿ ರೀಚ್ ಆಗಿಬಿಡುತ್ತೆ, ಮಗುಗೆ ದಪ್ಪ ಆಗೋ ಜಾಸ್ತಿನೇ ಆಗುತ್ತೆ. ಸೊ ಹಾಗಾಗಿ ಮಾತ್ರೆ ಇವರಲ್ಲಿ ಕೊಡೋಕ್ಕೆ ಬರೋಲ್ಲ. ಸೊ ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಶುಗರ್ನ ಕಂಟ್ರೋಲ್ ಮಾಡಬೇಕಾಗತ್ತೆ. ಬಟ್ ಇವರಲ್ಲಿ ಒಳ್ಳೇದೇನಪ್ಪ ಅಂದರೆ ಮಗು ಆಗ್ತಿದ್ದಂಗೆ, ಅಂದರೆ ಡೆಲಿವರಿ ಆಗ್ತಿದ್ದಂಗೆ ಇವ್ರಿಗೆ ಡಯಾಬಿಟೀಸ್ ಹೊರಟೆ ಹೋಗುತ್ತೆ. ಟೋಟಲಾಗಿ ನಾರ್ಮಲ್ ಆಗಿ ಹೋಗ್ತಾರೆ ಅವ್ರು ನಾರ್ಮಲ್ ಆದಮೇಲೂ ಕೂಡ ಅವರು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ದಯವಿಟ್ಟು ಮಿಸ್ ಮಾಡಬಾರ್ದು. ಅವಾಗವಾಗ ಚೆಕ್ ಮಾಡೋದ್ರಿಂದ ಡಯಾಬಿಟಿಸ್ ಬರುತ್ತೋ ಇಲ್ವಂತ ಸೂಚನೆಗೆ ಮುಂಚೆನೇ ಕೊಡಲಿಲ್ಲ ಅಂದರೆ ನಿಮ್ಗೆ ಒಳ್ಳೆಯದು. 40 ವರ್ಷ ಆದಮೇಲಂತೂ 100% ಅವರಿಗೆ ಡಯಾಬಿಟಿಸ್ ಬಂದೇ ಬರುತ್ತೆ.
ಬರದೇ ಇರೋಂಗೆ ನೀವು ಇವಾಗಲಿಂದಲೇ ಸೂಚನೆ ಮಾಡಿಕೊಂಡು ಪ್ರಿವೆಂಟ್ ಮಾಡೋದ್ರಿಂದ 40 ವರ್ಷ ಬರೋಂಥದ್ದು 50 ವರ್ಷ ತನಕ ಪುಷ್ ಮಾಡ್ಬೋದು. ಸೊ ಹಾಗಾಗಿ ಗರ್ಭಿಣಿ ಹೆಂಗಸರಲ್ಲಿ ಬರೋಂಥ ಡಯಾಬಿಟಿಸ್ ಹೋದ್ಮೇಲೆ ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ನೀವು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ತಾ ಹೋಗಬೇಕು. ಕಂಟ್ರೋಲ್ ಮಾಡ್ತಾ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದರೆ ಪ್ಯಾನ್ಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ. ಅಂದರೆ ಜಾಸ್ತಿ ಕುಡಿಯೋರಲ್ಲಿ, ಡ್ರಿಂಕ್ಸ್ ಮಾಡೋರಲ್ಲಿ ಪ್ಯಾನ್ಕ್ರಿಯಾಸು ಡೆಸ್ಟ್ರಾಯ್ ಆಗಿಬಿಟ್ಟಿರ್ತದೆ, ಅಥವಾ ಇನ್ಫೆಕ್ಷನಲ್ಲಿ ಪ್ಯಾನ್ಕ್ರಿಯಾಸು ಡೆಸ್ಟ್ರಾಯ್ ಆಗಿಬಿಟ್ಟಿರ್ತದೆ. ಈ ಕೆಲವು ಕಲ್ಲಿರುತ್ತೆ, ಹೊಟ್ಟೆಯಲ್ಲಿ ಕಲ್ಲಲ್ಲಿರುತ್ತಲ್ಲ, ಅಂದರೆ ಪ್ಯಾನ್ಕ್ರಿಯಾಸಲ್ಲಿ ಕಲ್ಲಿರುತ್ತೆ. ಆ ಕಲ್ಲು ಏನು ಮಾಡುತ್ತೆ, ಈ ಇನ್ಸುಲಿನ್ ಬರೋದನ್ನು ಬ್ಲಾಕೇಜ್ ಮಾಡ್ತಾ ಇದೆ. ಅಂಥವ್ರಲ್ಲೂ ಕೂಡ ಡಯಾಬಿಟಿಸ್ ಬರ್ತಾ ಇದೆ. ದಿಸ್ ಆರ್ ಆಲ್ ಕಾಲ್ಡ್ ಸೆಕೆಂಡ್ರಿ ಡಯಾಬಿಟಿಸ್ ಅಂತ ನಾವು ಕಾಮನಾಗಿ ಕರಿತೀವಿ. ಇವರಲ್ಲೂ ಕೂಡ ನೀವು ಆದಷ್ಟು ಕುಡಿತಾ ಇದ್ದರೆ ಕುಡಿಯೋದನ್ನು ಕಮ್ಮಿ ಮಾಡಬೇಕು. ಪ್ಯಾನ್ಕ್ರಿಯಾಸಿಗೆ ಇನ್ಫೆಕ್ಷನ್ ಆಗಿದ್ದರೆ ಪ್ಯಾನ್ಕ್ರಿಯಾಸ್ ಇನ್ಫೆಕ್ಷನ್ ಮಾತ್ರೆಗಳು ತೊಗೊಬೇಕು. ಆ ಥರ ಕೆಲವೊಂದು ಯಾವ ಥರ ಡಯಾಬಿಟಿಸ್ ಯಾವುದರಿಂದ ಬಂದಿದೆ ಅಂತ ತಿಳ್ಕೊಂಡ್ರೆ ಅದನ್ನು ನಾವು ಟ್ರೀಟ್ ಮಾಡ್ತಾ ಹೋಯಿತು ಅಂದರೆ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ತುಂಬಾ ಕಂಟ್ರೋಲ್ ಆಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಸೊ ಡಯಾಬಿಟಿಸ್ ಬಂದಾದ ಮೇಲೆ ನಿಮಗೆ ಯಾವ ಥರ ಡಯಾಬಿಟಿಸ್ ಬಂದಿದೆ ಅನ್ನೋದು ತಿಳ್ಕೊಬೇಕು ಅಂದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಬೇಕು. ಅವರು ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತಾರೆ. ಮಾಡೋದ್ರಿಂದ ಏನಾಗುತ್ತೆ, ಡಾಕ್ಟ್ರಿಗೆ ಯಾವ ಥರ ಡಯಾಬಿಟಿಸ್ ಅಂತ ಗೊತ್ತಾದರೆ ಟ್ರೀಟ್ ಮಾಡೋದು ಭಾರಿ ಸುಲಭ ಅಂತ ನಾವು ಹೇಳ್ತೀವಿ. ಸೊ ಮಿಸ್ ಮಾಡ್ದಂಗೆ ನಿಮ್ಗೆ ಯಾರಿಗೇ ಡಯಾಬಿಟಿಸ್ ಬಂದರೂ ಯಾವ ಥರ ಡಯಾಬಿಟಿಸ್ ಬಂದಿದೆ ಅಂತ ತಿಳ್ಕೊಂಡು ಟ್ರೀಟ್ ಮಾಡೋದು ತುಂಬಾ ಅವಶ್ಯಕತೆ ಅಂತ ನಾನು ರಿಕಮೆಂಡ್ ಮಾಡ್ತೀನಿ. ಸೊ ಇದು ಎಲ್ಲ ಡಯಾಬಿಟಿಸ್ ಬಗ್ಗೆನೂ ನಾನು ಹೇಳ್ತಾ ಮಾಹಿತಿ ಕೊಡ್ತಾ ಬಂದಿದ್ದೀನಿ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಮುಂದೇನು ತಿಳ್ಕೊಂಡ್ರೆ ಏನಾದ್ರು ಅನುಮಾನ ಇದ್ದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಳಿ. ಇದು ಟೈಪ್ಸ್ ಆಫ್ ಡಯಾಬಿಟಿಸ್ ಬಗ್ಗೆ ನಾನು ಹೇಳಿದ್ದೀನಿ. ಥ್ಯಾಂಕ್ ಯು.